Mathematical analysis of non-recursive algorithm. Finding the time complexity of the non-recursive algorithm. ಫಸ್ಟ್ ಜನರಲ್ ಪ್ಲ್ಯಾನ್ ಮಾಡ್ಕೋಬೇಕು. ನಾವು ನಾನ್ ರಿಕರ್ಸಿವ್ ಅಲ್ಗರಿದಮ್ನ ಅನಲೈಸಿಸ್ ಮಾಡಬೇಕು ಅಂತಂದರೆ ಸಮ್ ಜನರಲ್ ಪ್ಲ್ಯಾನ್ ಮಾಡ್ಕೋಬೇಕು. ಫಸ್ಟಿಗೆ ಏನು ಅಂತಂದರೆ ಡಿಸೈಡ್ ದ ಇನ್ಪುಟ್ ಸೈಜ್ ಆಫ್ ಅವರ್ ಅಲ್ಗರಿದಮ್ ಪ್ಯಾರಾಮೀಟರ್ಸ್. ಸೆಕೆಂಡ್ ಒನ್ ಐಡೆಂಟಿಫೈ ದ ಬೇಸಿಕ್ ಆಪ್ರೇಷನ್. ಯಾವುದು ಇಂಪಾರ್ಟೆಂಟ್ ಆಪ್ರೇಷನ್ ಇದೆ ಅಲ್ಗರಿದಮ್ನಲ್ಲಿ, ಬೇಸಿಕ್ ಆಪ್ರೇಷನ್. ಆ ಆಪ್ರೇಷನ್ ಇಲ್ಲ ಅಂತಂದರೆ ಆ ಅಲ್ಗರಿದಮ್ಗೆ ಮೀನಿಂಗೇ ಇರೋದಿಲ್ಲ. ಆ ಥರ ಆಪ್ರೇಷನ್ ಯಾವುದಿದೆ ಅಂತೇಳಿ ಐಡೆಂಟಿಫೈ ಮಾಡ್ಕೋಬೇಕು. ಥರ್ಡ್ ಒನ್ ಚೆಕ್ ಹೌ ಮೆನಿ ಟೈಮ್ಸ್ ದ ಬೇಸಿಕ್ ಆಪ್ರೇಷನ್ ಈಸ್ ಎಕ್ಸಿಕ್ಯೂಟೆಡ್. ಎಷ್ಟು ಟೈಮ್ ಅದು ರಿಪೀಟ್ ಆಗುತ್ತೆ ಅಂಥೇಳಿ ನಾವು ಚೆಕ್ ಮಾಡ್ಕೋಬೇಕು. ಆ್ಯಂಡ್ ಡಿಟರ್ಮೈನ್ ಬೆಸ್ಟ್ ವರ್ಸ್ಟ್ ಆ್ಯಂಡ್ ಅವರೇಜ್ ಕೇಸ್ ಅನಲೈಸಿಸ್ ಸಪ್ರೇಟ್ಲಿ. ನೆಕ್ಸ್ಟ್ ಸ್ಟೆಪ್ ಸೆಟಪ್ ಸಮ್ ಫಾರ್ ದ ಬೇಸಿಕ್ ಆಪ್ರೇಷನ್. ಆ ಬೇಸಿಕ್ ಆಪ್ರೇಷನ್ಗೆ ಒಂದು ಇಕ್ವೇಷನ್ ನಾವು ಸೆಟಪ್ ಮಾಡ್ಕೋಬೇಕು. ನೆಕ್ಸ್ಟ್ ಸಿಂಪ್ಲಿಫೈ ದ ಸಮ್ ಯೂಸಿಂಗ್ ದ ಸ್ಟ್ಯಾಂಡರ್ಡ್ ಫಾರ್ಮುಲಾ ಆ್ಯಂಡ್ ರೂಲ್ಸ್. ಆ ಬೇಸಿಕ್ ಆಪ್ರೇಷನ್ ನಾವೇನು ಸೆಟಪ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ನಾವು ಮ್ಯಾಥಮೆಟಿಕಲಿ ಸಾಲ್ವ್ ಮಾಡ್ಕೋಬೇಕು. ಮ್ಯಾಥಮೆಟಿಕಲಿ ಸಾಲ್ವ್ ಮಾಡಿ ಟೈಮ್ ಕಾಂಪ್ಲೆಕ್ಸಿಟಿನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲೊಂದು ಎಕ್ಸಾಂಪಲ್ ಇದೆ, ನಾನ್ ರಿಕರ್ಸಿವ್ ಅಲ್ಗರಿದಮ್. ನಾನ್ ರಿಕರ್ಸಿವ್ ಅಂತಂದರೆ ಇಟರೇಟಿವ್ ಅಲ್ಗರಿದಮ್ಸ್. ಇದು ಅಲ್ಗರಿದಮ್ ಏನು ಅಂತಂದರೆ ಫೈಂಡಿಂಗ್ ದ ಲಾರ್ಜೆಸ್ಟ್ ಎಲಿಮೆಂಟ್ ಇನ್ ಎ ಗಿವನ್ ಅರೇ. ಒಂದು ಅರೇದಲ್ಲಿರೋ ಎಲಿಮೆಂಟ್ಸ್ನಲ್ಲಿ ಯಾವುದು ಲಾರ್ಜೆಸ್ಟ್ ಇದೆ ಅಂತ, ಯಾವ ಲಾರ್ಜೆಸ್ಟ್ ಎಲಿಮೆಂಟ್ ಇದೆ ಅಂತ ಫೈಂಡ್ ಔಟ್ ಮಾಡೋದು. ಸೊ ಅಲ್ಗರಿದಮ್ಮು ಇಲ್ಲಿ ಇದೆ. ಏನಂತಂದರೆ ಫಾರ್ ಲೂಪ್ ತೊಗೊಂಡಿದ್ದೀವಿ, ಆಮೇಲೆ ಒಂದು ವೇರಿಯೇಬಲ್ ತೊಗೊಂಡಿದ್ದೀನಿ ಮ್ಯಾಕ್ಸ್ ವ್ಯಾಲ್ಯೂ ಅಂಥೇಳಿ, ಅದರಲ್ಲಿ ಮ್ಯಾಕ್ಸಿಮಮ್ ನಂಬರ್ ಯಾವುದು ಅಂತ ಸ್ಟೋರ್ ಆಗೋದಕ್ಕೆ. ಆಮೇಲೆ ಅರೇ ಏನು ಅಂದರೆ ಎ ಇದೆ. ಆಮೇಲೆ ಎ ಆಫ್ ಝೀರೋದಲ್ಲೇ ಫಸ್ಟು ಎಲಿಮೆಂಟ್ ಏನಿದೆ ಅದು ನಾವು ಫಸ್ಟಿಗೆ ಮ್ಯಾಕ್ಸಿಮಮ್ ಎಲಿಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಅದನ್ನು ಕಂಪೇರ್ ಮಾಡ್ಕೊತ ಹೋಗ್ತೀವಿ ಎಲ್ಲ ಎಲಿಮೆಂಟ್ಸಿಗೂ. ಎಲ್ಲ ಎಲಿಮೆಂಟ್ಸ್ನಲ್ಲಿ ಇಫ್ ಎ ಆಫ್ ಐ ಈಸ್ ಗ್ರೇಟರ್ ದೆನ್ ಮ್ಯಾಕ್ಸಿಮಮ್ ಎಲಿಮೆಂಟ್ ಇತ್ತು ಅಂತಂದರೆ ಎಕ್ಸ್ಚೇಂಜ್ ಆಗುತ್ತಾ, ಅದು ಮ್ಯಾಕ್ಸಿಮಮ್ ಎಲಿಮೆಂಟ್ ಅಂತ ಡಿಸ್ಪ್ಲೇ ಆಗುತ್ತೆ. ಇದು ಅಲ್ಗರಿದಮ್ಮು. ಇದರದ್ದು ಮ್ಯಾಥಮೆಟಿಕಲ್ ಅನಲೈಸಿಸ್ ಏನಿರುತ್ತೆ ಅಂತಂದರೆ ಫಸ್ಟಿಗೆ ನಾವು ಏನು ನೋಡ್ಕೋಬೇಕು, ಇನ್ಪುಟ್ ಸೈಜ್ ಏನಿದೆ, ಅರೇ ಇನ್ಪುಟ್ ಸೈಜು ಎನ್ ಇದೆ. ಆ್ಯಂಡ್ ಬೇಸಿಕ್ ಆಪ್ರೇಷನ್ ಏನು ಮಾಡ್ತೀವಿ ಇಲ್ಲಿ, ಕಂಪ್ಯಾರಿಸನ್. ಇಫ್ ಕಂಡೀಷನಲ್ಲಿ ಚೆಕ್ ಮಾಡ್ತೀವಲ್ಲ ಅದು ಯೂಸಿಂಗ್ ದ ಲೂಪ್. ನೆಕ್ಸ್ಟ್ ಎಷ್ಟು ಟೈಮ್ಸ್ ಅದು ಕಂಪ್ಯಾರಿಸನ್ ಆಗುತ್ತಾ, ಎನ್ ಟೈಮ್ ಆಗುತ್ತಾ, ಎನ್ ಟೈಮ್ ಕಂಪ್ಯಾರಿಸನ್ ಆಗುತ್ತಾ. ಅದಕ್ಕೆ ಇಲ್ಲಿ ನಾವು ವರ್ಸ್ಟ್ ಕೇಸು, ಬೆಸ್ಟ್ ಕೇಸು, ಆಮೇಲೆ ಅವರೇಜ್ ಕೇಸ್ ಕ್ಯಾಲ್ಕುಲೇಟ್ ಮಾಡೋ ನೆಸೆಸರಿ ಇಲ್ಲ. ಆ್ಯಂಡ್ ಸಿ ಆಫ್ ಎನ್ ಏನಂತಂದರೆ ನಂಬರ್ ಆಫ್ ಟೈಮ್ ಈಸ್ ಕಂಪ್ಯಾರಿಸನ್. ಎಷ್ಟು ಟೈಮ್ ಅದು ಎಕ್ಸಿಕ್ಯೂಟ್ ಆಗುತ್ತೆ ಅಂತ ನೋಡ್ಕೊಳ್ಳೋದಕ್ಕೆ ಸಿ ಆಫ್ ಎನ್ ಅಂತ ಯೂಸ್ ಮಾಡ್ತೀವಿ. ಮತ್ತು ನಮ್ಮದು ಅಲ್ಗರಿದಮ್ನಲ್ಲಿ ಎಷ್ಟು ಟೈಮ್ ಕಂಪ್ಯಾರಿಸನ್ ಆಗುತ್ತೆ, ಒನ್ ಟೈಮ್ನಲ್ಲಿ ಒಂದೇ ಟೈಮ್ ಕಂಪ್ಯಾರಿಸನ್ ಆಗುತ್ತೆ. ಸೊ ಅದಕ್ಕೆ ಸಿ ಆಫ್ ಎನ್ ಈಸ್ ಈಕ್ವಲ್ ಟು ಒನ್ ಕಂಪ್ಯಾರಿಸನ್. ದೇರ್ ಆಫ್ಟರ್ ನಾವೇನು ಮಾಡ್ತೀವಿ, ಅದನ್ನು ಸಿಂಪ್ಲಿಫೈ ಮಾಡ್ತೀವಿ. ಸಿಂಪ್ಲಿಫೈಯು ಈ ಟೈಪ್ ಮಾಡ್ತಾಯಿದ್ದೀವಿ ನೋಡಿ. ಸಿ ಆಫ್ ಎನ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಐ ಈಸ್ ಈಕ್ವಲ್ ಟು 1 ಆ್ಯಂಡ್ ಅಪ್ಪರ್ ಬೌಂಡ್ ಏನಿದೆ ಎನ್ ಮೈನಸ್ 1. ಆಮೇಲೆ ಒನ್ ಟೈಮ್ ಬೇಸಿಕ್ ಆಪ್ರೇಷನ್. ಇಫ್ ಕಂಡೀಷನು ಒನ್ ಟೈಮು ಒನ್ಸ್ ಟೈಮ್ನಲ್ಲಿ ಒಂದೇ ಸಲ ಕಂಪ್ಯಾರಿಸನ್ ಆಗುತ್ತೆ. ಆಮೇಲೆ ಫಾರ್ ಲೂಪ್ ಏನಿರುತ್ತೆ ಅದರದ್ದು ಅಪ್ಪರ್ ಬೌಂಡು ಲೋವರ್ ಬೌಂಡ್ ಬರ್ಕೋಬೇಕು. ಫಾರ್ ಲೂಪ್ ಫಾರ್ ಐ ಈಸ್ ಈಕ್ವಲ್ ಟು 1 ಆ್ಯಂಡ್ ಐ ಎನ್ ಮೈನಸ್ 1 ಮಟ್ಟ ನಾವು ಕಂಡೀಷನ್ನ ಚೆಕ್ ಮಾಡ್ಕೊತ ಹೋಗ್ತಿರ್ತೀವಿ. ಸೊ ಅದನ್ನು ನಾವು ಸಾಲ್ವ್ ಮಾಡಿದಾಗ ನಮಗೇನು ಬರುತ್ತೆ, ಎನ್ ಮೈನಸ್ 1 ಬರುತ್ತೆ. ಸಿ ಆಫ್ ಎನ್ ಈಸ್ ಈಕ್ವಲ್ ಟು ಎನ್ ಮೈನಸ್ 1. ಇದು ನಮ್ಮದು ಆನ್ಸರ್. ನಾವು ಕಾನ್ಸ್ಟೆಂಟ್ನ ನೆಗ್ಲೆಕ್ಟ್ ಮಾಡ್ತೀವಿ ಮತ್ತು ಎನ್ ವ್ಯಾಲ್ಯೂ ಅಷ್ಟೇ ತೊಗೊಳ್ತೀವಿ. ಸೊ ಸಿ ಆಫ್ ಎನ್ ಈಸ್ ಈಕ್ವಲ್ ಟು ತೀಟಾ ಆಫ್ ಎನ್. ತೀಟಾ ಏನು, ಟೈಮ್ ಕಾಂಪ್ಲೆಕ್ಸಿಟಿ ಆಫ್ ತೀಟಾ ಎನ್. ತೀಟಾ ಎನ್ ಅಂತಂದರೆ ಇದು ಅಪ್ಪರ್ ಬ್ಯಾಂಡು ಅಲ್ಲ, ಲೋವರ್ ಬೌಂಡ್ನಲ್ಲೂ ಅಲ್ಲ ಅಂತ ನಮ್ಮ ಸ್ಪೀಡು ಇರುತ್ತೆ ಅಂತ ಶೋ ಮಾಡೋದಕ್ಕೆ ತೀಟಾ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅನದರ್ ಒನ್ ಎಕ್ಸಾಂಪಲ್. ಅಲ್ಗರಿದಮ್ ಏನಂದರೆ ಒಂದು ಅರೇದಲ್ಲಿರೋ ಎಲಿಮೆಂಟ್ನಲ್ಲಿ ಎಲ್ಲನೂ ಡಿಫ್ರೆಂಟ್ ಇರಬೇಕು, ಯಾವುದು ಡೂಪ್ಲಿಕೇಟ್ಸ್ ಎಲಿಮೆಂಟ್ ಇರಬಾರ್ದು. ಎಲ್ಲನೂ ಡಿಫ್ರೆಂಟ್ ಎಲಿಮೆಂಟ್ ಇತ್ತು ಅಂತಂದರೆ ಟ್ರೂ ಅಂತ ಡಿಸ್ಪ್ಲೇ ಆಗುತ್ತೆ. ಸಪೋಸ್ ಯಾವುದಾದ್ರೂ ಡೂಪ್ಲಿಕೇಟ್ಸ್ ಇತ್ತು ಅಂತಂದರೆ ಅರೇ ಎಲಿಮೆಂಟ್ ಯೂನಿಕ್ ಇಲ್ಲ ಅಂಥೇಳಿ ಫಾಲ್ಸ್ ಅಂತ ಡಿಸ್ಪ್ಲೇ ಮಾಡ್ತೀವಿ.
ಸೊ ಅಲ್ಗಾರಿದಮ್ ಏನಂದರೆ ಫಾರ್ ಐ ಈಸ್ ಈಕ್ವಲ್ ಟು 1 to n-1 ಎಲಿಮೆಂಟ್ ತೊಗೊಳ್ತೀವಿ, ಯಾಕಂದರೆ ನಾವು 0 ಎಲಿಮೆಂಟಿಂದನೇ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟ್ ಫಾರ್ ಲೂಪು 2 ಫಾರ್ ಲೂಪ್ ಇರುತ್ತೆ. ಒಂದು ಎಲಿಮೆಂಟ್ ತೊಗೊಳೋದಕ್ಕೆ ಕಂಪ್ಯಾರಿಸನ್ ಮಾಡೋದಕ್ಕೆ ಒಂದು ಎಲಿಮೆಂಟ್ ಬೇಕಾಗುತ್ತೆ ಫಾರ್ ಲೂಪು. ಸೊ ಫಾರ್ ಜೆ ಈಸ್ ಈಕ್ವಲ್ ಟು ಐ ಪ್ಲಸ್ 1, ಐ ಈಸ್ ಈಕ್ವಲ್ ಟು 1 ಇದೆ. ಆ ನೆಕ್ಸ್ಟ್ ಎಲಿಮೆಂಟ್ ತೊಗೊಳ್ತೀವಿ ಐ ಪ್ಲಸ್ 1 ಅಂದರೆ ಸೆಕೆಂಡ್ ಎಲಿಮೆಂಟ್, ಫಸ್ಟ್ ಎಲಿಮೆಂಟು ಸೆಕೆಂಡ್ ಎಲಿಮೆಂಟ್ ನಾವು ಕಂಪ್ಯಾರಿಸನ್ ಮಾಡ್ಕೊತ ಹೋಗ್ತೀವಿ ಇಫ್ ಕಂಡೀಷನಲ್ಲಿ. ಇಫ್ ಎ ಆಫ್ ಐ ಈಸ್ ಈಕ್ವಲ್ ಟು ಎ ಆಫ್ ಜೆ ಇತ್ತು ಅಂತಂದರೆ ಫಾಲ್ಸ್ ಅಂತ ತೋರಿಸ್ತೀವಿ, ಅದರ್ವೈಸ್ ಇಟ್ ಇಂದ ಟ್ರೂ. ಈ ಥರ ಎಲ್ಲ ಎಲಿಮೆಂಟ್ನೂ ಇದು ಕಂಪೇರ್ ಮಾಡಿ ಡಿಸ್ಪ್ಲೇ ಮಾಡುತ್ತೆ. ಇದ್ರದ್ದು ಮ್ಯಾಥಮೆಟಿಕಲ್ ಅನಲೈಸಿಸ್ ಏನು ಅಂತಂದರೆ ಸೇಮ್. ಫಸ್ಟು ಫೈಂಡ್ ದ ಇನ್ಪುಟ್ ಸೈಜ್, ಅರೇದಲ್ಲಿ n ಇನ್ಪುಟ್ ಸೈಜ್ ತೊಗೊಳ್ತಿದ್ವಿ. ಬೇಸಿಕ್ ಆಪ್ರೇಷನ್ ಏನು ಕಂಪ್ಯಾರಿಸನ್, ಫಸ್ಟ್ ಎಲಿಮೆಂಟಿಂದ ಸೆಕೆಂಡ್ ಎಲಿಮೆಂಟಿಗೆ ಕಂಪ್ಯಾರಿಸನ್ ಮಾಡ್ತೀವಿ. ಥರ್ಡ್ ಒನ್ ಏನಂದರೆ ಎಷ್ಟು ಟೈಮ್ ಎಕ್ಸಿಕ್ಯೂಟ್ ಆಗುತ್ತೆ. 2 ಫಾರ್ ಲೂಪ್ ತೊಗೊಂಡಿದ್ದೀವಿ. ಫಸ್ಟು ಔಟರ್ ಲೂಪ್ ಏನು ಮಾಡುತ್ತೆ, ಫಸ್ಟ್ ಎಲಿಮೆಂಟಿಂದ ಲಾಸ್ಟ್ಗಿಂತ ಒಂದು ಲಾಸ್ಟ್ ಬಟ್ 1 ಎಲಿಮೆಂಟ್ ಬಿಫೋರು ಎಕ್ಸಿಕ್ಯೂಟ್ ಆಗುತ್ತಾ. ಇನ್ನರ್ ಲೂಪ್ ಏನಾಗುತ್ತಾ, ಸೆಕೆಂಡ್ ಎಲಿಮೆಂಟಿಂದ n ಎಲಿಮೆಂಟ್ ಮಟ್ಟ ಅದು ರಿಪೀಟ್ ಆಗ್ತಾ ಇರುತ್ತೆ. ಆಮೇಲೆ ಕಂಪ್ಯಾರಿಸನ್ ಎಷ್ಟು ಟೈಮ್ ಆಗುತ್ತೆ ಅಂತಂದರೆ ಎಲ್ಲ ಎಲಿಮೆಂಟ್ನೂ ನಾವು ಕಂಪೇರ್ ಮಾಡ್ಕೊತ ಹೋಗಬೇಕು. ಸೊ ಇದಕ್ಕೆ ನಾವು ವರ್ಸ್ಟ್ ಕೇಸ್ ಅಂತಲೇ ಹೇಳ್ತೀವಿ. n ಎಲಿಮೆಂಟ್ ಮಟ್ಟನೂ ನಾವು ಕಂಪ್ಯಾರಿಸನ್ ಮಾಡ್ಕೊತ ಹೋಗ್ತೀವಿ, ಇದಕ್ಕೆ ನಾವು ವರ್ಸ್ಟ್ ಕೇಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದು ಸಮ್ ಸೆಟಪ್ ಮಾಡಿದ ಮೇಲೆ ಇದನ್ನು ಸಾಲ್ವ್ ಮಾಡ್ತೀವಿ. ಸೊ 2 ಸಮೇಷನ್ ಬರುತ್ತೆ, ಯಾಕಂದರೆ 2 ಫಾರ್ ಲೂಪು. ಸೊ ಇದನ್ನು ಸಾಲ್ವ್ ಮಾಡಿದಾಗ ಬಿಗ್ ಓ ಆಫ್ n² ಬರುತ್ತೆ. ಟೈಮ್ ಕಾಂಪ್ಲೆಕ್ಸಿಟಿ ಏನು ಅಂತಂದರೆ ಬಿಗ್ ಓ ಆಫ್ n². ಈ ಥರ ನಾವು ಮ್ಯಾಥಮೆಟಿಕಲ್ ಫಂಕ್ಷನ್ಸ್ ಯೂಸ್ ಮಾಡಿಕೊಂಡು ಟೈಮ್ ಕಾಂಪ್ಲೆಕ್ಸಿಟಿನ ಫೈಂಡ್ ಔಟ್ ಮಾಡ್ತಿದ್ದೀವಿ.